ಹಾ, ಎಲ್ಲ ಕ್ರಿಕೆಟಿಗರು ಆಟಗಾರರು, ಕೆಲವು ಕ್ರಿಕೆಟಿಗರು ಫೀಲ್ಡರ್ಗಳು. ಸೊ ಈ ಥರ ನಾ ಹೇಳಿದ್ದೇನಲ್ಲ ನಿಮಗೆ, ಈ ಥರ ಪ್ರಶ್ನೆಗಳನ್ನು ಬಹಳಷ್ಟು ಎಕ್ಸಾಮಲ್ಲಿ ಕೇಳಿದ್ದಾನೆ. ರೈಲ್ವೆ ಎಕ್ಸಾಮ್ ಅಂತಂದರೆ ಹೇಳಿಕೆ ತೀರ್ಮಾನ ಕ್ವಶನ್ಗಳು ಬಂದೇ ಬರ್ತವೆ. ಸೊ ಹಿಂದಿಂದು ಇದು ಎರಡು ನೋಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಎಲ್ಲ ಕ್ರಿಕೆಟಿಗರು ಆಟಗಾರರು, ಕೆಲವು ಕ್ರಿಕೆಟಿಗರು ಫೀಲ್ಡರ್ಗಳು. ಫಸ್ಟ್ ನಾನು ಈ ಕೆಲವು ಮಾಡ್ಕೋತೀನಿ. ಕೆಲವು ಕ್ರಿಕೆಟಿಗರು ಫೀಲ್ಡರ್ಗಳು. ಓಕೆ, ನೋಡಿ ಇದು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂಥ ಕ್ಲಾಸ್. ಇಲ್ಲಿ ನಿಮಗೆ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಬೇಸಿಕ್ಸ್ ಇಲ್ಲಿ ಆದಷ್ಟು ಬೇಸಿಕ್ಸ್ ಗೊತ್ತಿದ್ರೆ ಬೇಗ ಅರ್ಥ ಆಗುತ್ತೆ. ಇಲ್ಲ ಅಂದರೆ ನೀವೇನು ಮಾಡಿ, ರೆಕಾರ್ಡೆಡ್ನ ಪದೇ ಪದೇ ನೋಡ್ಕೊಳ್ಳಿ. ಒಂದು 3-4 ಸಲ ನೋಡಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ. ಕೆಲವು ಕ್ರಿಕೆಟಿಗರು ಫೀಲ್ಡರ್ಗಳು, ಎಲ್ಲ ಕ್ರಿಕೆಟಿಗರು ಆಟಗಾರರು. ಇವರೆಲ್ಲ ಕ್ರಿಕೆಟಿಗರು ಇವರು ಆಟಗಾರರ ಒಳಗೆ ಬರ್ತಾರೆ. ಸೊ ಕೆಲವು ಫೀಲ್ಡರ್ಗಳು ಕ್ರಿಕೆಟಿಗರ, ಇವರು ಕೆಲವು ಕ್ರಿಕೆಟಿಗರು ಫೀಲ್ಡರ, ಅಥವಾ ಸಾರಿ ಕೆಲವು ಫೀಲ್ಡರ್ಗಳು ಕ್ರಿಕೆಟಿಗರ. ಈ ಫೀಲ್ಡರ್ಗಳು ಕ್ರಿಕೆಟಿಗರ ಅವನೇ ಕೊಟ್ಟಿದ್ದಾನಲ್ಲ, ಕೆಲವು ಕ್ರಿಕೆಟಿಗರು ಫೀಲ್ಡರ್ ಅಂದರೆ ಕೆಲವು ಫೀಲ್ಡರ್ಗಳು ಕ್ರಿಕೆಟಿಗರು. ಎಸ್, ಇದು ಕರೆಕ್ಟು. ಹೇಳಿಕೆದಲ್ಲಿ ಕೊಟ್ಟಿದ್ದಾನ ಅವನು, ಕೆಲವು ಕ್ರಿಕೆಟಿಗರು ಫೀಲ್ಡರ್ ಅಂದರೆ ಕೆಲವು ಫೀಲ್ಡರ್ಗಳು ಕ್ರಿಕೆಟಿಗರು, ಸರಿ ಇದೆ. ಕೆಲವು ಫೀಲ್ಡರ್ಗಳು ಆಟಗಾರರು, ಈ ಫೀಲ್ಡರ್ಗಳಿಗೂ ಈ ಆಟಗಾರರಿಗೂ ಕನೆಕ್ಷನ್ ಇದೆನಾ? ಎಸ್, ಯಾಕಂದರೆ ಇವು ಕ್ರಿಕೆಟಿಗರೆಲ್ಲರೂ ಆಟಗಾರ ಒಳಗೆ ಬರೋದಕ್ಕೆ ಫೀಲ್ಡರ್ಗೂ ಕ್ರಿಕೆಟಿಗೆ ಕನೆಕ್ಷನ್ ಇರೋದಕ್ಕೆ ಇದು ಸರಿ. ಸೊ ಏನು ಇದು ಸರಿಯಾದ ಉತ್ತರ ಏನು? ತೀರ್ಮಾನ 1 ಮತ್ತು 2 ಅನುಸರಿಸುತ್ತದೆ. ಓಕೆನಾ? ಕ್ಲಿಯರ್?